ನಿಮ್ಮ ಫೋನ್ ಬ್ಯಾಟ್ರಿ ಲೋ ಆದರೆ ಏನು ಮಾಡ್ತೀರಾ ಹೇಳಿ? ತಕ್ಷಣ ಹೋಗ್ಬಿಟ್ಟು ಚಾರ್ಜ್ಗೆ ಇಡ್ತೀರಾ ಅಲ್ವಾ? ಅದೇ ನಿಮ್ಮ ಬಾಡಿ ಬ್ಯಾಟ್ರಿ ಲೋ ಆಗ್ತಿರೋದು ನಿಮಗೆ ಗೊತ್ತಾಗ್ತಿದೆಯಾ? ತುಂಬ ಜನ ಮಹಿಳೆಯರು ಏನು ಹೇಳ್ತಾರೆ ಅಂದರೆ, ನಮಗೆ ತುಂಬ ಸುಸ್ತಾಗುತ್ತೆ, ಕಿರಿಕಿರಿ ಅನಿಸುತ್ತೆ, ನಿಶಕ್ತಿ ಕಾಡುತ್ತೆ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನಾವು ಚೆನ್ನಾಗಿ ತಿಂತಾ ಇರ್ತೀವಿ, ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಆದರೂ ಕೂಡ ಹೀಗೆ ಯಾಕೆ ಆಗ್ತಿದೆ ಅಂತ ಗೊತ್ತಾಗದೆ ಪರದಾಡ್ತಿರ್ತಾರೆ. ಇದು ಬರೀ ಸುಸ್ತಲ್ಲ, ಅನಿಮಿಯಾ ಲಕ್ಷಣ ಆಗಿರಬಹುದು. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. For business and personal promotions, please contact 9686376663. ಅನಿಮಿಯಾವನ್ನ ಕನ್ನಡದಲ್ಲಿ ಹೇಳೋದಾದ್ರೆ ರಕ್ತಹೀನತೆ ಅಥವಾ ರಕ್ತದ ಕೊರತೆ ಅಂತ ಹೇಳ್ತೀವಿ. ಆಡುಭಾಷೆಯಲ್ಲಿ ಮೈಯಲ್ಲಿ ರಕ್ತ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಲಿಟ್ರಲಿ ನಿಮ್ಮ ಮೈಯಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗಿದೆ ಅಂತಲ್ಲ, ರಕ್ತದಲ್ಲಿರುವಂತಹ ಐರನ್ ಅಂಶ ಅಥವಾ ಕಬ್ಬಿಣದ ಅಂಶ ಕಡಿಮೆ ಆಗಿದೆ ಅಂತ. ಇನ್ನು ಇದನ್ನು ಐಡೆಂಟಿಫೈ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಈ ಐರನ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಎಕ್ಸಾಂಪಲ್, ನಿಮ್ಮ ರಕ್ತದಲ್ಲಿರುವಂತಹ ಐರನನ್ನು ಪೋಸ್ಟ್ ಮ್ಯಾನ್ ಅಂತ ಅಂದ್ಕೊಳ್ಳಿ. ಪೋಸ್ಟ್ ಮ್ಯಾನ್ ಕೆಲಸ ಏನು? ಮನೆಗೆ ಹೋಗ್ಬಿಟ್ಟು ಪತ್ರಗಳನ್ನು, ಇಂಪಾರ್ಟೆಂಟ್ ಲೆಟರ್ಸನ್ನು ತಲುಪಿಸ್ತಾರೆ. ಅದೇ ಥರ ಈ ರಕ್ತದಲ್ಲಿರುವಂತಹ ಐರನ್ ಏನಿರುತ್ತೆ, ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಕ್ಸಿಜನನ್ನು ಸಪ್ಲೈ ಮಾಡುತ್ತೆ. ಒಂದು ವೇಳೆ ಪೋಸ್ಟ್ ಮ್ಯಾನ್ ಕೆಲಸ ನಿಲ್ಲಿಸಿದ್ರೆ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಲೆಟರ್ಸ್ ಅಥವಾ ಎನ್ವೆಲಾಪ್ಸ್ ಏನಿರುತ್ತೆ ಅದು ನಮಗೆ ತಲುಪೋದಿಲ್ಲ. ಅದೇ ಥರ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಇದೆ ಅಂತಾದರೆ ನಮ್ಮ ಬಾಡಿ ಪಾರ್ಟ್ಸ್ಗೆ ಬೇಕಾಗಿರುವಂತಹ ಆಕ್ಸಿಜನ್ ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗಿದ್ರೆ ಅನಿಮಿಯಾ ಯಾಕೆ ಬರುತ್ತೆ? ಇದರ ಸಿವಿಯರ್ ಸಿಂಪ್ಟಮ್ಸ್ ಹೇಗಿರುತ್ತೆ? ಜೊತೆಗೆ ಏನೇನು ಮೆಡಿಕಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ? ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲಲ್ಲಿ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ರ ಬಗ್ಗೆ ಮಾತಾಡಿರ್ತಾರೆ, ಅವುಗಳನ್ನು ನೀವು ನೋಡ್ಬೋದು. ಆದರೆ ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಅನಿಮಿಯಾ ಲಕ್ಷಣಗಳನ್ನು ಗುರುತಿಸೋದು, ಹಾಗೆ ಒಂದಷ್ಟು ಡಯೆಟಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ರೀತಿ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಂಡು ಕಬ್ಬಿಣದ ಅಂಶವನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅನಿಮಿಯಾ ಸಮಸ್ಯೆ ನಿಮಗಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಒಂದು ಈಸಿ ಮೆಥಡ್ ಏನು ಅಂತ ಹೇಳಿದ್ರೆ, ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಕಾಂತಿಯುತವಾಗಿದ್ದರೆ ನೀವು ಕರೆಕ್ಟ್ ಆಗಿದ್ದೀರಾ ಅಂತ. ಒಂದು ವೇಳೆ ತುಂಬ ಡಲ್ ಆಗಿ ಬಿಳಿಸ್ಕೊಂಡಿರೋ ಥರ ಇದ್ದರೆ ಅದು ಅನಿಮಿಯಾ ಲಕ್ಷಣ ಆಗಿರ್ಬೋದು. ಇನ್ನು ತಲೆ ಬಾಚಬೇಕಾದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ, ಬಾಚಣಿಗೆಯಲ್ಲಿ ತಲೆ ಕೂದಲೇ ತುಂಬಿರುತ್ತೆ ಅಂತ ಆದರೆ ಅದು ಕೂಡ ಅನಿಮಿಯಾದಿಂದಲೇ ಆಗ್ತಿರ್ಬೋದು. ಯಾಕಂದರೆ ಅನಿಮಿಯಾ ಅಂದರೆ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಇಲ್ಲ ಅಂತಾದರೆ ಅದು ಹೇರ್ ಫಾಲ್ಗೂ ಕಾರಣ ಆಗುತ್ತೆ. ಹಾಗೆ ನಿಮ್ಮ ನಾಲ್ಗೆನ ಚೆಕ್ ಮಾಡ್ಕೊಳ್ಳಿ. ನಾಲ್ಗೆ ತುಂಬಾ ಬೆಳ್ಳಗಿದೆ, ಬಿಳಿ ಬಣ್ಣದಾಗಿದೆ ಅಥವಾ ಕಡು ಕೆಂಪು ಬಣ್ಣದಲ್ಲಿದೆ ಅಂತ ಆದರೆ ಅದು ಕೂಡ ಅನಿಮಿಯಾ ಲಕ್ಷಣನೇ. ಯಾಕಂದರೆ ನಾರ್ಮಲ್ ಹೆಲ್ದಿ ನಾಲ್ಗೆ ಏನಿರುತ್ತಲ್ಲ ಅದು ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತೆ, ಅದಿದ್ರೆ ನಾರ್ಮಲ್ ಆಗಿರುತ್ತೆ ಅಂತ ಅರ್ಥ. ಅದರ ಬದಲು ಕಡು ಕೆಂಪು ಬಣ್ಣ ಅಥವಾ ಬಿಳಿ ಅಥವಾ ಪೇಲ್ ಕಲರ್ನಲ್ಲಿದ್ದರೆ ಅದು ಅನಿಮಿಯಾ ಲಕ್ಷಣನೇ ಆಗಿರುತ್ತೆ. ಇದರ ಜೊತೆಗೆ ಏಕಾಗ್ರತೆ ಇಲ್ಲದೆ ಇರೋದು, ತುಂಬ ಕಿರಿಕಿರಿ ಅನಿಸೋದು, ತುಂಬ ಸುಸ್ತಾಗೋದು ಕೂಡ ಅನಿಮಿಯಾ ಲಕ್ಷಣ ಆಗಿರುತ್ತೆ. ಇವೆಲ್ಲದರ ಜೊತೆಗೆ ಇನ್ನೆರಡು ಒಂದು ಯೂನೀಕ್ ಅಥವಾ ವಿಚಿತ್ರ ಲಕ್ಷಣಗಳಿದೆ. ಮಳೆ ಬರ್ತಿದ್ರೆ ಕೆಲವರಿಗೆ ಮಣ್ಣು ತಿನ್ನಬೇಕು ಅನಿಸುತ್ತೆ ಅಥವಾ ಹಸಿ ಮಣ್ಣನ್ನು ತಿನ್ನಬೇಕು ಅನ್ನೋ ಟೆಂಪ್ಟೇಷನ್ ಅವಾಗವಾಗ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ಅಲ್ಲಿರುವಂತಹ ಐಸ್ ನೋಡಿದ ತಕ್ಷಣ ಐಸ್ ಕ್ಯೂಬ್ ತಿನ್ನಬೇಕು ಅನಿಸುತ್ತೆ. ಈ ವಿಚಿತ್ರ ಲಕ್ಷಣಗಳು ಕೂಡ ಅನಿಮಿಯಾದಿಂದಲೇ ಆಗೋದು. ಇವುಗಳನ್ನು ಪೈಕ ಅಂತ ಕರಿತೀವಿ. ಹಾಗಾದರೆ ಈ ಅನಿಮಿಯಾಗೆ ಪರಿಹಾರಗಳೇನು? ನಮ್ಮ ದೇಹದಲ್ಲಿ ರಕ್ತದಲ್ಲಿ ಐರನ್ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಅದ್ಭುತ ಪರಿಹಾರಗಳಿವೆ. ಅವೇನು ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಲಕ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು. ಪಾಲಕ್ ಹಾಗೂ ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚು ಐರನ್ ಪ್ರಮಾಣ ಇರುತ್ತೆ. ಹೀಗಾಗಿ ವಾರದಲ್ಲಿ 1 ಅಥವಾ 2 ದಿನ ಆದರೂ ಈ ಸೊಪ್ಪುಗಳನ್ನು ನೀವು ಸೇವನೆ ಮಾಡ್ತಾ ಬನ್ನಿ. ಅದರ ಜೊತೆಗೆ ಪ್ರತಿದಿನ ಬೆಳಗ್ಗೆ 1-2 ಖರ್ಜೂರ ಅಥವಾ 1 ಚಮಚದಷ್ಟು ಒಣ ದ್ರಾಕ್ಷಿಯನ್ನು ತಿನ್ನೋ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮೂರನೇದಾಗಿ ಬೆಲ್ಲ ಹಾಗೂ ಸಕ್ಕರೆ ಕ್ಯಾಲರಿ ವೈಸ್ ಸೇಮ್ ಇರುತ್ತೆ. ಬೆಲ್ಲ ತಿಂದರೂ ಒಂದೇ, ಸಕ್ಕರೆ ತಿಂದರೂ ಒಂದೇ ಅಂತ ತುಂಬ ಜನ ವಾದ ಮಾಡ್ತಾರೆ. ಆದರೆ ನಿಮಗೆ ಅನಿಮಿಯಾ ಇದ್ದರೆ ಅಥವಾ ದೇಹದಲ್ಲಿ ಐರನ್ ಅಂಶ ಕಡಿಮೆ ಇದೆ ಅಂತಾದರೆ ನೀವು ಸಕ್ಕರೆ ಬದಲು ಬೆಲ್ಲವನ್ನು ರಿಪ್ಲೇಸ್ ಮಾಡಿ. ಯಾಕಂದರೆ ಬೆಲ್ಲ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಐರನ್ ಅಂಶ ಕೂಡ ಹೆಚ್ಚಾಗುತ್ತೆ. ಇನ್ನು 4ನೇದಾಗಿ ಬೀಟ್ರೂಟ್ ಕೂಡ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಅಥವಾ ಬ್ಲಡ್ ಫ್ಲೋ ಅನ್ನು ಚುರುಕಾಗಿಸುತ್ತೆ. 5ನೇದು ಬಂದು ದಾಳಿಂಬೆ ಬರೀ ಹಣ್ಣು ಮಾತ್ರ ಅಲ್ಲ, ಅದನ್ನು ಪವರ್ ಹೌಸ್ ಆಫ್ ವಿಟಮಿನ್ಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅದನ್ನು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಐರನ್ ಪ್ರಮಾಣ ಹೆಚ್ಚಾಗೋದ್ರ ಜೊತೆಗೆ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ. ಈ ಇಷ್ಟು ಆಹಾರಗಳನ್ನು ನೀವು 1 ವಾರ ಸೇವನೆ ಮಾಡ್ತಾ ಬಂದರೂ ಕೂಡ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಬೆನಿಫಿಟ್ಸ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ನೀವು ದಿನವಿಡೀ ಎನರ್ಜೆಟಿಕ್ ಆಗಿರ್ತೀರ. ಅಂದ ಹಾಗೆ 1-2 ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಈ ಆಹಾರಗಳನ್ನು ಅಂದರೆ ಈ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ದಾಳಿಂಬೆ, ಬೀಟ್ರೂಟ್, ಒಣದ್ರಾಕ್ಷಿ, ಖರ್ಜೂರ ಇವೆಲ್ಲವನ್ನು ಸೇವಿಸಿದ ನಂತರ ಯಾವುದೇ ಕಾರಣಕ್ಕೂ ಕಾಫಿ ಅಥವಾ ಟೀಯನ್ನು ಕುಡಿಯೋದಕ್ಕೆ ಹೋಗಬೇಡಿ.
ಯಾಕಂದರೆ ಕಾಫಿಯಲ್ಲಿ ಕೆಫೆನ್ ಅಂಶವಿರುತ್ತೆ, ಟೀನಲ್ಲಿ ಟ್ಯಾನಿನ್ ಎಂಬ ಅಂಶ ಇರುತ್ತೆ. ಈ ಎರಡೂ ಅಂಶಗಳು ನಮ್ಮ ದೇಹದಲ್ಲಿ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ. ಅಂದರೆ ಕಬ್ಬಿಣದ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹ ಕರೆಕ್ಟಾಗಿ ಸ್ಪಂದಿಸೋದಿಲ್ಲ. ಹೀಗಾಗಿ ಈ ಆಹಾರಗಳನ್ನು ಸೇವಿಸಿದ ಕೂಡಲೇ ಕಾಫಿ ಟೀ ಕುಡಿಬೇಡಿ. ಇನ್ ಕೇಸ್ ಕುಡಿಲೇಬೇಕು ಅಂತಾದರೆ ಇವುಗಳನ್ನು ತಿಂದು 1 ಅಥವಾ 2 ಅವರ್ಸ್ ಬಿಟ್ಟು ನಂತರ ಕಾಫಿ ಟೀ ಸೇವನೆ ಮಾಡಿ. ಹಾಗೆ ಐರನ್ ಅಬ್ಸಾರ್ಪ್ಷನ್ ದುಪ್ಪಟ್ಟಾಗಬೇಕು, ನಮ್ಮ ದೇಹ ಚೆನ್ನಾಗಿ ಐರನನ್ನು ಹೀರ್ಕೋಬೇಕು ಅಂತಾದರೆ ಈ ಆಹಾರಗಳ ಜೊತೆಗೆ ವಿಟಮಿನ್ ಸಿ ಹೇರಳವಾಗಿರುವಂತಹ ಆಹಾರವನ್ನು ಪೇರ್ ಮಾಡಿ. ಉದಾಹರಣೆಗೆ ನೀವು ನುಗ್ಗೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ದಾಲ್ ಮಾಡ್ತಿದ್ದೀರಾ, ಪಲ್ಯ ಮಾಡ್ತಿದ್ದೀರಾ ಅಂತಾದರೆ, ಅಥವಾ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀರಾ ಅಂತಾದರೆ ಅದರ ಜೊತೆಗೆ ಒಂದು ಚಮಚ ನಿಂಬೆ ರಸ ಸೇರಿಸ್ಕೊಳ್ಳಿ. ಹಾಗೆ ದಾಳಿಂಬೆ, ಖರ್ಜೂರ, ಒಣದ್ರಾಕ್ಷಿ ಇವುಗಳನ್ನು ಸೇವಿಸಬೇಕಾದ್ರೆ ನೀವು ಸಿಟ್ರಸ್ ಫ್ರೂಟ್ಸ್, ಕಿತ್ತಳೆ ಹಣ್ಣು, ಮುಸುಂಬಿ, ಸ್ಟ್ರಾಬೆರಿ ಈ ರೀತಿಯ ಆಹಾರಗಳನ್ನು ಸೇವಿಸ್ಕೋಬೋದು. ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಅನಿಮಿಯಾ ಇದ್ದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.